ಜನರ ಮೇಲೆ ನಿಮಗೆ ಸಿಟ್ಟು ಮಾತಿದ್ರೆ ಕಲ್ಯಾಣ ಕರ್ನಾಟಕ ಉದ್ಧಾರ ಮಾಡೋ ಮಂತ್ರಿ ಯಾಕೆ ಕಲ್ಯಾಣ ಕರ್ನಾಟಕ ಹಾಳು ಮಾಡಕತ್ತೀರಿ? ನಿಮ್ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೇವೆ, ದಯವಿಟ್ಟು ನಮಗೆ ನೀರು ಬಿಡ್ರಿ. ಇಲ್ಲೊಂದು ಪಕ್ಷದಲ್ಲಿ ನಾಳೆ ಎಲ್ಲ ರೈತ ಸಂಘಟನೆಗಳು, ಕನ್ನಡ ಪರ ಹೋರಾಟಗಳು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ನಾವು ಹೋರಾಟ ಮಾಡ್ತಿದ್ದೇವೆ. ಭೀಮರಾಯ ಗುಡಿಯಲ್ಲಿ ನಾಳೆ ಬೆಳಗ್ಗೆ 10 ಗಂಟೆಗೆ ದೊಡ್ಡ ಪ್ರಮಾಣದ ನಾವು ಹೋರಾಟವನ್ನು ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ಚೀಫ್ ಇಂಜಿನಿಯರ್ ಆಫೀಸ್ ಇದೆ, ಅವರೇ ಈ ನೀರು ಬಿಡಂತ ICC ಬೋರ್ಡ್ ಈಗ ಸೆಕ್ರೆಟರಿ ಆಗಿರ್ತಾರೆ. ಹಂಗಾಗಿ ನಾವು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ನಾಳೆ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಅವರಿಗೆ ಕೈ ಮುಗಿದು ಮನವಿ ಮಾಡಿಕೊಳ್ತೇವೆ. ನಿಮ್ಮ ಹೈಕಮಾಂಡ್ನ ಮನವೊಲಿಸೋಗೋಸ್ಕರ, ನಿಮ್ಮ ಹೈಕಮಾಂಡ್ನ ತೃಪ್ತಿ ಮಾಡೋಗೋಸ್ಕರ ತೆಲಂಗಾಣಕ್ಕೆ ನಮ್ಮ 10 TMC ನೀರನ್ನು ಬಿಟ್ಟಿದ್ರಿ. ಅದೇ ನೀರು 10 TMC ನೀರು ನಮ್ಮ ರೈತರಿಗೆ ಕೊಟ್ಟಿದೆ ಅಂದ್ರೆ ಎಲ್ಲ ಬೆಳೆಗಳು ಪಾರಾಗಂತ ಕೆಲಸ ಆಗ್ತಿತ್ತು. ಇವತ್ತು ನಾವು ಹೋಗಿ ನಿಮಗೆ ಮನವಿ ಕೊಟ್ರೆ ನಾವು ಮಹಾರಾಷ್ಟ್ರದಿಂದ ನೀರು ಕೇಳ್ತೀವಿ ಅನ್ನೋದು ಇದು ಸರಿಯಲ್ಲ. ಡ್ಯಾಮ್ನಲ್ಲಿ ನೀರು ಇದಾವೆ, ದಯವಿಟ್ಟು ಬಿಡ್ರಿ. ಅಷ್ಟು ನೀರಿನ ಸಮಸ್ಯೆ ಇತ್ತಂದ್ರೆ ತೆಲಂಗಾಣಕ್ಕೆ ಎದಕ್ಕೆ ನೀರು ಬಿಟ್ರಿ? ನಮ್ಮ ರೈತರ ಜೀವನ ಜೊತೆ ಯಾಕೆ ಚೆಲ್ಲಾಡ್ತಿದ್ರಿ ಅಂತೇಳಿ ಮೂಲಕ ಒತ್ತಾಯ ಮಾಡ್ತೇವೆ. ನಾಳೆ ಎಲ್ಲ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಯಾವ ತರ ನಾಣಪುರಕ್ಕೆ ಬಂದು ಹೋರಾಟನ ಯಶಸ್ವಿ ಮಾಡಿದರೆ ಅದೇ ತರ ನಾಳೆ ಬಂದು ತಾವು ಭೀಮರಾಯ ಗುಡಿ, ಶಾಪುರ್ ತಾಲೂಕಿನ ಭೀಮರಾಯ ಗುಡಿಗೆ ಬಂದು ಈ ಹೋರಾಟ ಯಶಸ್ವಿ ಮಾಡಬೇಕಂತ ನಿಮ್ಮ ಮುಖಾಂತರ ಕೈ ಜೋಡಿಸಿ ಮನವಿ ಮಾಡಿಕೊಳ್ತೀವಿ.